ಹಾಯ್ ಎಲ್ರಿಗೂ. ಇವತ್ತು ನಾನು ನಿಮಗೆ ನೆನ್ನೆ ಪ್ರಾಮಿಸ್ ಮಾಡಿದಾಗ ಈ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಲಿಕ್ಕಿದ್ದೀನಿ. ಸೊ ಡೈರೆಕ್ಟಾಗಿ ವಿಡಿಯೋದೊಳಗೆ ಹೋಗೋಣ. ಲೆಟ್ಸ್ ಬಿಗಿನ್. ಈಗ ಮೇಕಪ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಇನ್ಸೈಟ್ ಅವರದ್ದು ಪೋರ್ ಮಿನಿಮೈಸರ್ ಪ್ರೈಮರನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ನನ್ನ ಪೋರ್ಸ್ಗಳೆಲ್ಲ ಎಲ್ಲಿದೆ ಅಲ್ಲೆಲ್ಲ ಸ್ವಲ್ಪ ಡ್ಯಾಪ್ ಮಾಡಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಅಪ್ಲೈ ಮಾಡ್ತಿದ್ದೀನಿ. ಆಮೇಲೆ ಕೈಯಲ್ಲೇನು ಉಳಿದಿದೆ ಅದರನ್ನೆಲ್ಲ ನಾನು ಇಡೀ ಫೇಸಿಗೆ ಹಚ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಶುಗರ್ ಬ್ಲಿಂಗ್ ಲೀಡರ್ ಇಲ್ಯುಮಿನೇಟಿಂಗ್ ಮಾಯಿಶ್ಚರೈಸರ್ ಇನ್ ದ ಶೇಡ್ ಗೋಲ್ಡನ್ ಡಿಗಿನ್ ಇದನ್ನು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ನನ್ನ ಹೈ ಪಾಯಿಂಟ್ಸ್ ಆಫ್ ಫೇಸಿಗೆ. ಆಮೇಲೆ ಇಡೀ ಫೇಸಿಗೆ ನಾನು ಹಚ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಗ್ಲೋ ಫ್ರಮ್ ವಿದಿನ್ ಕೊಡುತ್ತೆ. ಫೌಂಡೇಶನ್ ಇದರ ಮೇಲೆ ಹಚ್ಚೋದ್ರಿಂದ ನಮ್ಮ ಫೌಂಡೇಶನ್ ಸ್ವಲ್ಪ ಡಿವಿ ಗ್ಲೋಯಿ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಬೇಸಿಗೆ ನಾನು ಇಲ್ಲಿ ಮ್ಯಾಕ್ ಅವರದ್ದು ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ ಇನ್ ದ ವೇರಿಯಂಟ್ NC35 ಅನ್ನು ತೊಗೊಳ್ತಿದ್ದೀನಿ. ಈ ಶೇಡ್ ನನ್ನ ಮುಖಕ್ಕೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಶೇಡನ್ನು ತೊಗೊಂಡ್ಬಿಟ್ಟು ಡಾಟೆಡ್ ಆಗಿ ಇಡೀ ಮುಖಕ್ಕೆ ನನ್ನ ಫೌಂಡೇಶನನ್ನು ಹಚ್ತಾ ಇದ್ದೀನಿ. ಆಮೇಲೆ ಒಂದು ಸೈಡಿಂದ ನಾನು ಒಂದು ಸ್ಪಂಜಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಹಾಗೂ ಇನ್ನೊಂದು ಸೈಡಿಂದ ನಾನು ಮೇಕಪ್ ಬ್ರಷಲ್ಲಿ, ಇದು ಮಾರ್ಸ್ ಅವರದ್ದು ಮೇಕಪ್ ಕಬುಕಿ ಬ್ರಷ್, ಫೌಂಡೇಶನ್ ಬ್ರಷ್, ಇದನ್ನು ಇಟ್ಕೊಂಡು ನಾನು ಇಡೀ ಮುಖಕ್ಕೆ ನನ್ನ ಫೌಂಡೇಶನನ್ನು ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾನು ಕಲರ್ ಕರೆಕ್ಷನ್ ಹಾಗೂ ಕನ್ಸೀಲ್ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಮೇಬಲಿನ್ ಏಜ್ ರಿವೈಂಡ್ ಕನ್ಸೀಲರ್ ಇನ್ ದ ಶೇಡ್ ಕ್ಯಾರಮೆಲನ್ನು ಸ್ವಲ್ಪ ಜಾಸ್ತಿ ಹಚ್ಕೊಂಡ್ಬಿಟ್ಟು ನನ್ನದು ಕನ್ಸೀಲರ್ ಕ್ಯಾಮೋ ಕನ್ಸೀಲರ್ ಇನ್ ದ ಶೇಡ್ ಮೀಡಿಯಂ ಬೀಜನ್ನು ಒಂದು ಡಾಟ್ ಅಷ್ಟು ಹಾಕಿಬಿಟ್ಟು ನನ್ನ ಅಂಡರ್ ಐಸಿಗೆ ಹಾಗೂ ನನ್ನ ಮುಖದಲ್ಲಿ ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಹಾಗೂ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಹಚ್ಬಿಟ್ಟು ಚೆನ್ನಾಗಿ ಒಂದು ಬ್ರಷಿನ ಸಹಾಯದಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕನ್ಸೀಲರ್ ಹಚ್ಚಿದ್ದನ್ನು ಸೆಟ್ ಮಾಡಲಿಕ್ಕೆ ಕೆ ಬ್ಯೂಟಿ ಅವರದ್ದು ಮ್ಯಾಟ್ HD ಸೆಟ್ಟಿಂಗ್ ಲೂಸ್ ಪೌಡರ್ ಇನ್ ದ ಶೇಡ್ ಬನಾನಾ ಇದನ್ನು ಇಟ್ಕೊಂಡ್ಬಿಟ್ಟು ನಾನು ನನ್ನ ಕನ್ಸೀಲರ್ ಎಲ್ಲೆಲ್ಲ ಹಚ್ಚಿದ್ದೀನಿ ಅಲ್ಲೆಲ್ಲ ಚೆನ್ನಾಗಿ ಒಂದು ಬ್ರಷಿನ ಸಹಾಯದಿಂದ ಡ್ಯಾಬ್ ಮಾಡ್ತಾ ಇದ್ದೀನಿ, ಹಾಗೂ ಮೇಕಪ್ಪನ್ನು ಬೇಕ್ ಮಾಡಿಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಾಂಟೋರ್ ಮಾಡಲಿಕ್ಕೆ ಮೇಕಪ್ ರೆವಲ್ಯೂಷನ್ ಅವರದ್ದು ಅಲ್ಟ್ರಾ ಕ್ರೀಮ್ ಬ್ರಾನ್ಸರ್ ಇನ್ ದ ಶೇಡ್ ಮೀಡಿಯಮನ್ನು ಇಟ್ಕೊಂಡ್ಬಿಟ್ಟು ನನ್ನ ಫೇಸಿಗೆ ಕಾಂಟೋರ್ ಮಾಡ್ತಾ ಇದ್ದೀನಿ, ಹಾಗೂ ಚೆನ್ನಾಗಿ ಅದನ್ನು ಒಂದು ಸ್ಪಂಜ್ ಸಹಾಯದಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮೂಗಿಗೆ ಕಾಂಟೋರ್ ನಾನು ನನ್ನ ಬೆರಳಿಂದಲೇ ಮಾಡಿಬಿಟ್ಟು ಬೆರಳಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಬೇಕ್ ಮಾಡ್ಲಿಕ್ಕಂತ ಇಟ್ಟಿರೋ ಪೌಡರನ್ನು ಎಕ್ಸೆಸ್ ಆಗಿರೋದನ್ನು ಒಂದು ಕ್ಲೀನ್ ಆಗಿರೋ ಪೌಡರ್ ಬ್ರಷ್ ಸಹಾಯದಿಂದ ಎಲ್ಲ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ನಾನು ನನ್ನ ಐಬ್ರೋಸನ್ನು ಫಿಲ್ ಮಾಡ್ತಿದ್ದೀನಿ. ಸ್ವಿಸ್ ಬ್ಯೂಟಿ ಅವರದ್ದು ಮೈಕ್ರೋ ಪ್ರಿಸಿಷನ್ ಐಬ್ರೋ ಪೆನ್ಸಿಲ್ ಇನ್ ದ ಶೇಡ್ ಗ್ರೇ ಬ್ಲ್ಯಾಕ್ ಇದನ್ನು ಇಟ್ಕೊಂಡ್ಬಿಟ್ಟು ನಾನು ಫಸ್ಟಿಗೆ ಸ್ಪೂಲಿಯಿಂದ ಚೆನ್ನಾಗಿ ನನ್ನ ಐಬ್ರೋ ಕೂದಲನ್ನು ಬ್ರಷ್ ಮಾಡಿ, ಆಮೇಲೆ ಲೈಟ್ ಹ್ಯಾಂಡೆಡ್ಲಿ ಈ ಐಬ್ರೋ ಪೆನ್ಸಿಲಿಂದ ನನ್ನ ಸ್ಪಾರ್ಸ್ ಆಗಿರೋ ಐಬ್ರೋಸನ್ನು ಎಲ್ಲೆಲ್ಲ ನನ್ನ ಹೇರ್ ಇಲ್ಲ ಅಲ್ಲಿ ಫಸ್ಟಿಗೆ ಹಚ್ಬಿಟ್ಟು, ಆಮೇಲೆ ಎಲ್ಲೆಲ್ಲ ಗ್ಯಾಪ್ಸ್ ಇದೆ ಅಲ್ಲೆಲ್ಲ ನಾನು ಮೆಲ್ಲನೆ ಫಿಲ್ ಮಾಡ್ತಾ ಬರ್ತಿದ್ದೀನಿ. ಬ್ಲಷ್ಗೆ ನಾನೊಂದು ಪೌಡರ್ ಬ್ಲಷನ್ನು ಯೂಸ್ ಮಾಡ್ತಿದ್ದೀನಿ. ಇದು ಕೆ ಬ್ಯೂಟಿ ಅವರದ್ದು ಮ್ಯಾಟ್ ಬ್ಲಷ್ ಇನ್ ದ ವೇರಿಯಂಟ್ ಸಾಫ್ಟ್ ನೋಡು. ಇದನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಓ ಮೈ ಗಾಡ್, ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ಆಯಿತಾ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಆ್ಯಂಡ್ ಎಷ್ಟು ಪಿಗ್ಮೆಂಟೆಡ್ ಆಗಿದೆ. ನಾನು ಇದರ ಬಗ್ಗೆ ತುಂಬ ಕೇಳಿದ್ದೆ, ಬಟ್ ಇವತ್ತು ನಂಗೆ ಗೊತ್ತಾಯಿತು ಯಾಕೆ ಇದರ ಬಗ್ಗೆ ಅಷ್ಟೊಂದು ರಿವ್ಯೂ ಮಾಡ್ತಾರೆ ಇನ್ಫ್ಲುಯೆನ್ಸರ್ಸ್ಗಳು ಅಂತ.
ನೆಕ್ಸ್ಟ್ ನಾನು ನನ್ನ ಐ ಮೇಕಪ್ಪನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸಾರಿ ಬ್ಲ್ಯಾಕ್ ಆಗಿರೋ ಕಾರಣ ನಾನು ಸ್ಮೋಕಿ ಐ ಮಾಡುವ ಅಂತ ನನಗೆ ಐಡಿಯಾ ಬಂತು. ಬಟ್ ನನಗೆ ಬ್ಲ್ಯಾಕ್ ಸ್ಮೋಕಿ ಐ ಮಾಡಲಿಕ್ಕೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬ್ರೌನಲ್ಲಿ ಸ್ಮೋಕಿ ಐ ಮಾಡುವ ಅಂತ ನಾನು ಈ ಸರ್ತಿ ಟ್ರೈ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಝೂಡಿಯೋಯಿಂದ ನಾನು ತಂದ ಕಾಜಲ್, ಬ್ರೌನ್ ಕಾಜಲನ್ನು ಇಟ್ಕೊಂಡ್ಬಿಟ್ಟು ನಾನು ನನ್ನ ಐಲೈನರ್ ಥರ ಹಚ್ತಿದ್ದೀನಿ ಫಸ್ಟಿಗೆ. ಆಮೇಲೆ ನಾನು ಎಲ್ಫ್ ಅವರದ್ದು ಬೈಟ್ ಸೈಜ್ ಐ ಶ್ಯಾಡೋ ಇದೆಯಲ್ಲ, ಅದರಲ್ಲಿ ಡಾರ್ಕೆಸ್ಟ್ ಶೇಡ್ ವೆರಿ ಬ್ಯಾಡ್ ಅಂತ ಒಂದು ವೇರಿಯಂಟ್ ಇದೆ, ಅದರಲ್ಲಿ ಡಾರ್ಕೆಸ್ಟ್ ಶೇಡನ್ನು ತೊಗೊಂಡ್ಬಿಟ್ಟು ಅದೇ ನಾನು ಹಚ್ಚಿರೋ ಐಲೈನರನ್ನು, ಕಾಜಲನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಗ್ರೇಡಿಯಂಟ್ ಕ್ರಿಯೇಟ್ ಆಗೋ ಥರ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ಬೋದು ಈ ಐ ಲುಕ್ ಹೇಗೆ ಟರ್ನ್ ಔಟ್ ಆಯಿತು ಅಂತ. ಅದರ ನಂತರ ನಾನು ಏನು ಮಾಡ್ತಿದ್ದೆ ಅಂದರೆ ಈ ಎಲ್ಫ್ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇನ್ನೊಂದು ಲೈಟೆಸ್ಟ್ ಶೇಡ್ ಇದೆ, ಅದನ್ನು ತೊಗೊಂಡ್ಬಿಟ್ಟು ನಾನು ಯಾವ ಡಾರ್ಕ್ ಶೇಡ್ ಹಾಕಿದ್ದೀನಿ ಅದರ ಮೇಲೆ ಚೆನ್ನಾಗಿ ಆ ಶೇಡನ್ನು ಹಚ್ಬಿಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಒಂದು ಕ್ರೀಸ್ ಮೇಲೆ ಆ ಲೈಟರ್ ಶೇಡ್ ಬರಲಿ ಅಂತ, ಹಾಗಾಗಿ ನನ್ನ ಕಣ್ಣುಗಳು ಚೆನ್ನಾಗಿ ಕಾಣಿಸ್ಲಿ ಅಂತ. ಇದೇ ಸೇಮ್ ಪ್ರಾಸೆಸನ್ನು ನಾನು ನನ್ನ ಲೋವರ್ ಲ್ಯಾಶ್ ಲೈನಿಗೆ ರಿವರ್ಸ್ ಆಗಿ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಕಾಜಲನ್ನು ಹಾಕಿ ಆಮೇಲೆ ಡಾರ್ಕ್ ಶೇಡನ್ನು ಅದರ ಅಡಿಯಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಲೈಟರ್ ಶೇಡಿಂದ ಸ್ವಲ್ಪ ಲೈಟಾಗಿ ಆ ಡಾರ್ಕೆಸ್ಟ್ ಶೇಡನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹೀರೋ ಅವರದ್ದು ಲಾಂಗ್ ವೇರ್ ಬ್ರೈಟ್ನಿಂಗ್ ಐ ಶ್ಯಾಡೋ ಸ್ಟಿಕ್ ಇನ್ ದ ವೇರಿಯಂಟ್ ಸ್ಯಾಂಡಿ ಕಾಪರ್, ಇದನ್ನು ತೊಗೊಂಡ್ಬಿಟ್ಟು ಖಾಲಿ ನನ್ನ ಮಿಡಲ್ ಆಫ್ ದ ಐಲಿಡ್ಗೆ, ಮೇಲಿನ ಐಲಿಡ್ಗೆ ನಾನು ಹಚ್ತಾ ಇದ್ದೀನಿ. ಹಾಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಐಗೆ ಒಂದು ಹಾಲೋ ಲುಕ್ಕನ್ನು ಕೊಡ್ತಾ ಇದ್ದೀನಿ. ಈ ಹಾಲೋ ಲುಕ್ ಇದ್ದು ಎಜಸ್ಗಳು ಶಾರ್ಪಾಗಿ ಕಾಣಿಸ್ಬಾರ್ದಂತ ಮತ್ತೆ ಆ ಡಾರ್ಕೆಸ್ಟ್ ಬ್ರೌನ್ ಶೇಡನ್ನು ಇಟ್ಕೊಂಡು ಸ್ವಲ್ಪ ಸೈಡ್ಸನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈ ಶಿಮ್ಮರ್ ಐ ಶ್ಯಾಡೋ ಹಾಗೂ ಮ್ಯಾಟ್ ಐ ಶ್ಯಾಡೋ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ. ನಾನು ಯಾವತ್ತೂ ನನ್ನ ವ್ಯಾನಿಟಿಯಲ್ಲಿಡೋ ಮಸ್ಕಾರ ಮೇಬೆಲಿನ್ ನ್ಯೂಯಾರ್ಕ್ ಅವರದ್ದು ಫಾಲ್ಸಿ ಸ್ಲ್ಯಾಶ್ ಲಿಫ್ಟ್ ಮಸ್ಕಾರ, ಇದನ್ನು ನನ್ನ ಮೇಲೆ ಹಾಗೂ ಕೆಳಗಿನ ರೆಪ್ಪೆಗಳಿಗೆ, 2 ಕಣ್ಣಿಗಳಿಗೆ ಚೆನ್ನಾಗಿ ಕೋಟ್ ಮಾಡ್ತಾ ಇದ್ದೀನಿ. 2 ಕೋಟನ್ನು ಹಚ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನನ್ನ ಫೇವ್ರೆಟ್ ಮ್ಯಾಕ್ ಫಿಕ್ಸ್ ಪ್ಲಸ್ ಒರಿಜಿನಲ್ ಮೇಕಪ್ ಸ್ಪ್ರೇಯನ್ನು ನಾನು ಇಡೀ ಮುಖಕ್ಕೆ ಸ್ವಲ್ಪ ದೂರ ಇಟ್ಬಿಟ್ಟು ಸ್ಪ್ರೇ ಮಾಡಿ ಆಮೇಲೆ ಫ್ಯಾನ್ ಮಾಡಿ ಅದನ್ನು ಡ್ರೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಸ್ವಿಸ್ ಬ್ಯೂಟಿ ಅವರದ್ದು ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಪೆನ್ಸಿಲ್ ಇನ್ ದ ಶೇಡ್ ಚೆರಿ ಬ್ರೌನ್ ಅನ್ನು ಇಟ್ಕೊಂಡ್ಬಿಟ್ಟು ನನ್ನ ಲಿಪ್ಪನ್ನು ಔಟ್ಲೈನ್ ಮಾಡ್ತಾ ಇದ್ದೀನಿ. Next, one of my favorite lipsticks, Hero Non-Stop Airy Matte Liquid Lip in the shade Cinnamon Nude. ಇದನ್ನು ಇಟ್ಕೊಂಡ್ಬಿಟ್ಟು ನನ್ನ ಲಿಪ್ಪನ್ನು ಫಿಲ್ ಮಾಡ್ತಾ ಇದ್ದೀನಿ. ದಿಸ್ ಲಿಪ್ಸ್ಟಿಕ್ ಇಸ್ ಸೋ ಲೈಟ್ ವೇಟ್ ಆ್ಯಂಡ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್. ಇವತ್ತು ನಾನು ಬಳಸಿರೋ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ನಿಮಗೆ ಯಾವುದೇ ಮೇಕಪ್ ಪ್ರಾಡಕ್ಟ್ ಬೇಕಾದರೆ ಈಗಲೇ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಓ ನೋ, ನಾನು ನನ್ನ ಮುಖವನ್ನು ಹೈಲೈಟ್ ಮಾಡಲಿಕ್ಕೆ ಮರ್ತು ಹೋಗ್ಬಿಟ್ಟಿದ್ದೀನಿ. ಐ ಥಿಂಕ್ ಇಟ್ಸ್ ಓಕೆ, ಬೇಡ ಇವತ್ತು ಹೈಲೈಟರನ್ನು ಸ್ವಲ್ಪ ದೂರ ಇಡ್ತೀನಿ, ಬೇಡ ಮಾಡೋದು ಇವತ್ತು ಹೈಲೈಟಿಂಗ್. ಹೀಗೆ ಚೆನ್ನಾಗಿ ಕಾಣಿಸ್ತಿದೆ, ಇದಕ್ಕಿಂತ ಜಾಸ್ತಿ ಓವರ್ ಆಗಿ ಮಾಡೋದು ಬೇಡ. ಯಾಕಂದರೆ ನೈಟ್ ಕೂಡ ನಾನೆಲ್ಲೂ ಹೋಗ್ತಾ ಇಲ್ಲ, ಡೇ ಟೈಮ್ ಶೂಟ್ ಮಾಡೋದ್ರಿಂದ ಹೈಲೈಟರ್ ಇವತ್ತು ನಾನು ಹಚ್ತಾ ಇಲ್ಲ. ದಿಸ್ ಇಸ್ ಹೌ ಮೈ ಮೇಕಪ್ ಟರ್ನ್ಡ್ ಔಟ್ ಟು ಬಿ ಆ್ಯಂಡ್ ಐ ಥಿಂಕ್ ಯು ಲೈಕ್ ಇಟ್. ಐ ಹೋಪ್ ನಿಮಗೆ ಮೇಕಪ್ ಲುಕ್
ಆ್ಯಂಡ್ ನನ್ನ ಈ ಸಾರಿ ಲುಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಮತ್ತು ನೆನ್ನೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದ್ಯಾಟ್ ವಿಲ್ ಮೀನ್ ದ ವರ್ಲ್ಡ್ ಟು ಮಿ. ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.